ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಅಮರ್. ಸೊ ಏನಪ್ಪ ವಿಷಯ ಅಂದರೆ, ಈ ಒಂದು ರಾಯಬಾಗ ಟು ಸ್ಟೇಷನ್ ರಸ್ತೆ ಅಂದರೆ ಸ್ಟೇಷನ್ನಿಂದ ಹಾರಗಿ ರಸ್ತೆ ಓವರ್ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜ್ ಮೇಲೆ ಸಾಕಷ್ಟು ತೆಗ್ಗು ಗುಂಡಿಗಳು ಬಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಇದೇ ಒಂದು ರಸ್ತೆ ಮೇಲೆ ಹೋದರೂ ಸಹ ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ. ಸೊ ಇದರಿಂದ ಎಷ್ಟೋ ಜನ ಪಾಪ ವಾಹನ ಸಂಚಾರರಿಗೆ ಈ ಒಂದು ತೆಗ್ಗು ಗುಂಡಿಗಳಿಂದ ಅಪಾಯಕಾರಿ ಆಗುವ ಸಂಭವವಿದೆ. ಸೊ ನೋಡೋಣ ಬನ್ನಿ ವೀಕ್ಷಕರೇ, ಇಲ್ಲಿಯ ಒಂದು ಗ್ರಾಮಸ್ಥರಾದಂಥ ದಲಿತ ಮುಖಂಡರಾದಂಥ ಜ್ಯೋತಿಬಾ ಮಾನೆ ಅವರು ನಮ್ಮ ಜೊತೆ ಇದ್ದಾಗೆ. ನೋಡೋಣ ಬನ್ನಿ ವೀಕ್ಷಕರೇ, ಯಾವ ರೀತಿಯಾಗಿ ಅವರು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಜ್ಯೋತಿಬಾ ಮಾನೆ, ದಲಿತ ಮುಖಂಡರು. ಸರ್, ಏನಾಗಿದೆ ಸರ್ ಸಮಸ್ಯೆ ಇಲ್ಲಿ? ಏನಾಗಿದೆ ಅಂದ್ರೆ, ಇಲ್ಲಿ ರೈಲ್ವೆ ಬ್ರಿಡ್ಜ್ ಹತ್ರ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಟೈಪ್ ತಗ್ಗಲ್ಲ ಬಿದ್ರೆ ಬಿ ಗಾಡಿಗಳು ಆಕ್ಸಿಡೆಂಟ್ ಆಗತ್ತವ ಸರ್. ಇಲ್ಲಿ ಯಾರು ದಾದ ಮಾಡೋರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ 8 ದಿವಸನಾಗ ಇದನ್ನೆಲ್ಲ ಗುಂಡೆಲ್ಲ ಮುಚ್ಚಲಿಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ನಿಂದ ಹಿಡ್ಕೊಂತಿತ್ತಕ ಮೊನ್ನೆ ಒಬ್ಬ ನಮ್ಮ ಬೊಮ್ಮಳ ಊರಾಗ ನಾವು ಹುಡುಗ ಬಿದ್ದ ತಲೆ ಹುಡುಗನ ಕೇಳಿದಾಗ ಅಡ್ಮಿಟ್ ಅದಾನ ಸರ್. ಇದೆಲ್ಲರೂ 8 ದಿವಸನಾಗ ಆಗಿಲ್ಲದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಮನವಿ ಮಾಡ್ತೇವೆ ಸರ್. ಸರ್, ಅಂದ್ರೆ ಇವಾಗ ಇದು ಯಾವ ಏರಿಯಾದಲ್ಲಿ ಇದೆ? ಇದು ಸ್ಟೇಷನ್ನಿಂದ ರೈಲ್ವೆ ಬ್ರಿಡ್ಜ್ ಹತ್ರ. ಅಂದ್ರೆ ರಾತ್ರಿ ಹೊತ್ತು ಹೋಗುವಾಗ ತುಂಬಾ ಅಪಾಯಕಾರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಪಾಯಕಾರಿ ಸರ್, ಯಾರಿಗೆ ಸಂಬಂಧ ಬರುತ್ತೆ ಸರ್? ಇದು PW ಸಾಹೇಬ್ರಿಗೆ ಬರ್ತದೆ ಸರ್. ಸಾಹೇಬಾಗ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತದೆ ಸರ್. ಅದು ಅವ್ರು ಈ ರೋಡ್ಲಿ ಹಾಯ್ತಾರೋ ಇಲ್ಲೋ ಗೊತ್ತಾಗುತ್ತೆ ನಮಗೆ. ಅವ್ರ ಹಾದು ನೋಡಬೇಕಾಯ್ತು ಸರ್. ಇಲ್ಲಿ ಈ ತರ ಗುಂಡಿಗಳು ಬಿದ್ದಾವ ಸರ್, ಮಳೆ ಬಿದ್ದ. ಇದನ್ನ 8-10 ದಿವಸನಾಗ ಎಲ್ಲರೂ ಇದನ್ನ ಮಾಡ್ಲಿ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ದಲಿತ ಮುಖಂಡರಾದಂತಹ ಜ್ಯೋತಿಬಾ ಮಾನೆ ಅವರು ಈ ಒಂದು ತೆಗ್ಗ ಗುಂಡಿಗಳಿಗೆ ವಿದಾಯ ಹೇಳದೇ ಇದ್ದರೆ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ವೀಕ್ಷಕರೇ, ಸುಮಾರು ಅಧಿಕಾರಿಗಳ ಗಾಡಿಗಳು ಇಲ್ಲೇ ಹೋಗುತ್ತವೆ. ಈ ಒಂದು ತಹಶೀಲ್ದಾರ್ ಗಾಡಿ ಕೂಡ ಇಲ್ಲೇ ಹೋಗ್ತಾ ಇದೆ ನೋಡಿ ವೀಕ್ಷಕರೇ. ಸೊ ಎಲ್ಲ ಗಾಡಿಗಳು ಸಹ ಇಲ್ಲಿ ಹೋದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ. ಅಂದರೆ ಅವರು ಕೆಲವು ಮಂದಿ ಬಂದು ಬೀಳಾಕತ್ತಾರ್ರಿ. ರಸ್ತೆ ಗುಂಡಿ ಮುಚ್ಚಿಲ್ಲ, ದೊಡ್ಡ ಜಗ್ ಬಿದ್ದಾವ್ರಿ. ಬಂದ್ರು ರಾತ್ರಿ ಬಂದ್ರು ಬೀಳಾಕತ್ತಾರ. ಕಾಣಂಗಿಲ್ಲ ಇಲ್ಲಿ ಕಾಣುದಿಲ್ರಿ. ಕಾಣುದಿಲ್ರಿ. ಕವನಾಳಿ ಬಂದೈತಿ, ನೆಳ ಬಂದ ಬಳಕ ಗಾಡಿ ಏನಾಗದೆ ಸರ್ ಸಮಸ್ಯೆ ಇಲ್ಲಿ? ಗಾಡಿಗಳು ಅದಕ್ಕೆ ಗಾಡಿ ಅಂದ್ರೆ ಈ ರಸ್ತೆ ಮಾಡ್ಬೇಕಂತ ಹೇಳಿ ನೀವು ಈ ಮೂಲಕ ಕೇಳ್ತೀರಿ ಸರ್? ಓಕೆ ಸರ್. ನಾವು ಇಲ್ಲಿ ಬೊಮ್ಮನಾಳಕ್ಕೆ ಮಾಜಿ ಪಂಚರ್ ಇದ್ದಾರೆ ಸರ್. ಇಲ್ಲಿ ಒಂದು ರಸ್ತೆ ಸರಿ ಹೋಗಿಲ್ಲ ಅಂತ ಹೇಳಿ ಗುಂಡಿಗಳಿದೆ, ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ನಮಗೆ ಕಂಪ್ಲೇಂಟ್ ಮಾಡಿದ್ರು. ಸೊ ಅದಕ್ಕೆ ನಾವು ಇವಾಗ ಬಂದಿದ್ದೇವೆ ಸರ್, ನಮ್ಮ ಸುದ್ದಿವಾಹಿನಿ. ನಾವು 2 ಸೀಟ್ ತಗೊಂಡು ಹೋಗಿದ್ನಾಗ ತಗಡ ಅಟ್ಕಡಿಸಿ ಬಿದ್ದೇವ್ರಿ. ಹಾಂ ಸರ್. ಅವಾಗ ಯಾರು ಬಂದು ನೋಡ್ಲಿ ಅಂದ್ರೆ ಸಂಬಂಧಪಟ್ಟ ಇಲಾಖೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ದಯವಿಟ್ಟು ಮಾಡ್ಸಿರ ಅಂತ ಹೇಳೋದು. ಓಕೆ, ನಮಸ್ಕಾರ. ನಿಮ್ಮ ಹೆಸರು ಸರ್? ವಸಂತ ಕರಿವಳಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಪಾಪ ಗ್ರಾಮಸ್ಥರ ಗೋಳು ಕೇಳುವವರು ಯಾರು ಅನ್ನೋ ಪರಿಸ್ಥಿತಿ ಬಂದಿದೆ. ಸುಮಾರು ದಿನಗಳಿಂದ ಈ ಒಂದು ರಸ್ತೆ ಗುಂಡಿಗೆ ವಿದಾಯವನ್ನು ಹೇಳದೇ ಇರುವ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ಒಂದು ಗುಂಡಿಗೆ ವಿದಾಯ ಹೇಳಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ವಾಹಿನಿ ಮುಖಾಂತರ ಹೇಳುತ್ತೇವೆ. ಟೈಮ್ಸ್ 24x7